ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿಯ ಅಪ್ಪಾಜಿಯ ಸಾಕಷ್ಟು ಹುಟ್ಟುಹಬ್ಬವನ್ನು ಮೆಮೊರಿಸ್ತಾ ಇದ್ದಾರೆ ಅಪ್ಪಾಜಿಯ ಹುಟ್ಟುಹಬ್ಬ ಅಂತ. ಪ್ರಮೋಷನ್ ಅನ್ನೋದಕ್ಕಿಂತ ಏನಂದರೆ ಆ ಫೀಲ್ ಬರೀ ಅಪ್ಪಾಜಿ ಹುಟ್ಟುಹಬ್ಬದ ಕೆಲಸ ಮಾತ್ರ ಬರೋದಲ್ಲ, ಇಡೀ ವರ್ಷ ಅವ್ರು ನೆನೆಸ್ಕೊಳ್ಳೋದಿರೋ ಒಂದು ದಿನವೇ ಇಲ್ಲ. ಅದು ನೆನೆಸ್ಕೊತಾರೆ ಅಪ್ಪಾಜಿ ಆಗಲಿ, ಅಮ್ಮ ಆಗಲಿ, ಅಪ್ಪು ಆಗಲಿ, ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ, ಅದಕ್ಕೇನು ಒಂದಿಲ್ಲ. ಬಟ್ ಎಲ್ಲ ದಿನ ನೆನೆಸ್ಕೊತಾ ಇರ್ತೀವಿ, ಪ್ರತಿದಿನ ನೆನೆಸ್ಕೊತಾ ಇರ್ತೀವಿ. ಅದರಿಂದ ಬಟ್ ಇದಿದೆ, ಫೀಲ್ ಇದೆ. ಬಟ್ ಆದ್ರೂ ಬಟ್ ಅವ್ರು ನಾವು ಇಲ್ಲ ಅಂತ ನಾವು ಅನ್ಕೊಳ್ಳೋದು, ಅವರ ಜೊತೆ ಇರ್ತಾರೆ. ಯಾವುದಾದ್ರು ಬರ್ತ್ಡೇ ನೆನಪಿರೋದು ಸಿಕ್ಕಾಪಟ್ಟೆ ನಿಮ್ಮ ಕಡೆಯಿಂದ ಗಿಫ್ಟ್ ಕೊಡುತ್ತಲ್ಲ ಅಂತ ಯಾವ್ದಾದ್ರು ಗಿಫ್ಟ್ ಅನ್ನೋದು ಏನು ಅಷ್ಟೇ ಇಲ್ಲ. ಈ ವರ್ಷದ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸ್ಪೆಷಲ್ ಅಂದರೆ ಮಗಳ ಪ್ರೀತಿಯ ಸಿನಿಮಾ ಆ್ಯಕ್ಚುಲ್ ಆಗಿ ಅದು ಕನ್ಸ್ಟ್ರಕ್ಟ್ ಬಂದಂಥ ಸಿನಿಮಾ, ಅದು ರಿಲೀಸ್ ಅದು ಅದೇ ಅದು ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕತ್ತಂದ್ರೆ ತುಂಬಾನೇ ಅದು ಫೆಬ್ರವರಿ ಬರಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ಇದೀನೂ ಅಲ್ಲಿ ಬಂದ್ಬಿಟ್ಟಿಲ್ಲ ಅದು. ಸೊ ಇಲ್ಲಿ ಇರಲಿಲ್ಲ. ಸೊ ಅವಾಗ ಏನಾಯ್ತು, ಒಂದು 1 month 1.5 month ಪೋಸ್ಟ್ಪೋನ್ ಮಾಡಿದೆ ಅಂತ ಕರೆಕ್ಟಾಗಿ ಅಪ್ಪಾಜಿ ಬರ್ತ್ಡೇಗೆ ಬಂತು. ಸೊ ಮತ್ತು ಅದೇನು ರಿಲೀಸ್ ಆಗಿದೆ, ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತ. ನೀವು ಅಣ್ಣ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಕೊಟ್ಟಿರೋದೇನಾದರೂ ನೆನಪಿದೆಯಾ? ಇಲ್ಲಮ್ಮ, ಅಷ್ಟೇನು. ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟೇ. ನಾನು ಬಂದಿರೋದು ಒಂದು ಗಿಫ್ಟ್ ಅವ್ರಿಗೆ. ಸೊ ಆ್ಯಕ್ಚುಲಾಗಿ ಪಾಪ 10 ವರ್ಷದ ಮಕ್ಕಳು ಇಲ್ದಿರೋ ನಾನು ಬಂದಿದ್ದೀನಿ. ಅದು ಐ ಥಿಂಕ್ ನನಗೆ ಅದು ಗಿಫ್ಟ್. ಅದು ಬೇಕರಿ ಐಟಮ್ಸ್ ಎಲ್ಲ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀರಾ, ಗೀತಕ್ಕ ಮಾಡಿರೋದು ಅಂತ ಅನ್ಸುತ್ತೆ. ಗೀತಕ್ಕ ಮಾಡಿರೋದು ಅಂತ. ಅದು ರವೆ ಉಂಡೆ. ಅದು ಲಾಸ್ಟ್ ಟೈಮ್ ಬರೋಕ್ಕಾಗಲಿ, ಆ್ಯಕ್ಚುಲಿ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಅದಕ್ಕೆ ಸತಿ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಮಾಡಿ. ಗಂಧದಗುಡಿ ರಿಲೀಸ್ ಆಗಿದೆ. ಯಾಕಂದರೆ 52 ವರ್ಷದಿಂದನೇ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಯಾರು ಕೂಡ ಇಡೀ ಭಾರತೀಯ ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಅದೇ ಇದು MP ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ. ನನಗೆ ಒಂದು ಥಾಟ್ ಬಂದಿರೋದು, ವಿಜಯ ರೆಡ್ಡಿ ಡೈರೆಕ್ಷನ್ ಇರ್ಬೋದು, ಅದರಲ್ಲಿ ಮಾಡಿದಂಥ ವಿಷ್ಣು ಸರ್ ಜ್ಞಾಪಿಸ್ಕೋಬೇಕು, ಕಲ್ಪನಾ ಅವರು, ಅದು ಲಕ್ಷ್ಮೀ ದೇವಿ ಅವರು, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು. ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದರೆ ಬಾಲಕೃಷ್ಣ ಭಾಳ ಖುಷಿ. ಅದು ಯಾಕೆ ಆ ಫಿಲ್ಮ್ ಬರಬೇಕು. ಇವತ್ತು ಮತ್ತೊಂದು ಮೂರು ಕನ್ನಡಿಗರ ಮನೆಗೆ ಬಂದು ಸೇರಿದ್ದಾರೆ, ರೀಚ್ ಆಗಿದೆ. ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವ್ರಿಗೆ ಅಂತ ನಮ್ಗೆ ಅದೇ ಒಂದು ಸತಿ ಯೋಚನೆ ಬರೋದು. ಅಂದರೆ ಯಾತಕ್ಕೆ ವೈ ದಿಸ್ ಟೈಪ್ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಕ್ಕೆ ಬೇಕು? ನಮ್ಮ ಮನುಷ್ಯನ ರೀಚ್ ಆಗಿದೆ. ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವ್ರಿಗೆ ಅಂತ ನಮ್ಗೆ ಅದೇ ಒಂದು ಸತಿ ಯೋಚನೆ ಬರೋದು. ಅಂದರೆ ಯಾತಕ್ಕೆ ವೈ ದಿಸ್ ಟೈಪ್ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಕ್ಕೆ ಬೇಕು? ನಮ್ಮ ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ ಇಲ್ಲ ಈ ರೀತಿ ಉಗ್ರಗಾಮಿಗಳು, ಅದು ಖಂಡಿತ ಅದು ಖಂಡನೆ ಆಗಲೇಬೇಕು. ನಾವು ಅದೇ ಕೇಳ್ಕೊಳ್ತೀವಿ, ಹೆಂಗಾದರೂ ಅದು ನಿಲ್ಲಿಸ್ಬೇಕು, 100% ನಿಲ್ಲಬೇಕು. ಭಾಳ ನೋವಾಯಿತು, ನೋಡ್ಬಿಡ್ತೀವಿ.